ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಾಯಾ, ನಿನ್ ಪ್ಲಾನ್ ಎಲ್ಲ ಫೇಲ್ ಆಗೋಯ್ತಲ್ಲ, ಈಗ ಏನ್ ಮಾಡ್ತೀಯ? ಗಿರಿಚ್ಬೇಡಿ. ಯಾಕೆ ಯಾಕೆ ಯಾವಾಗ್ಲೂ ದುರ್ಗಾನೇ ವಿನ್ ಆಗ್ತಾಳೆ? ಶರತ್ ನನ್ನ ಹತ್ರನೇ ಸೇರ್ಸಲ್ಲ, ಅವಳನ್ನ ಹತ್ ಮಾಡ್ಕೊಳಕ್ ಹೋಗ್ತಾನೆ. ಯಾಕೆ? ದೇವ್ರೆ, ನನ್ ಸಾವಿಗೆ ಇವಳೇ ಕಾರಣ ಅಂತ ನಾನೊಂದು ಲೆಟರ್ ಬರ್ದಿಡೋದು ಬೆಟರ್ ಅಂತ ಅನ್ಸುತ್ತೆ. ಇವಳು ಬರೀ ಹುಚ್ಚಿ ಅಲ್ಲ, ಪ್ರಚಂಡ ಹುಚ್ಚಿ. ಛೀ! ಇಲ್ಲ, ಶರತ್ ದುರ್ಗಾ ಕ್ಲೋಸ್ ಆಗ್ಬಾರ್ದು. ಕ್ಲೋಸ್ ಆಗೋದಕ್ಕೆ ನಾನು ಬಿಡ್ಬಾರ್ದು. ಇಲ್ಲ, ನಿಂತ್ಕೋ. ಇನ್ನೇನಿದೆಯಪ್ಪ ಇವಳ್ದು? ನೀವೊಂದ್ ಕೆಲ್ಸ ಮಾಡ್ಬೇಕು. ನಮ್ ಹಿತ ಎಷ್ಟು ಪಾಪ ಅಲ್ವಾ? ಅವಳು ನೆನೆಸ್ಕೊಂಡ್ರೆ ನಂಗೆ ಅಯ್ಯೋ ಅನ್ಸತ್ತೆ. ಯಾಕ್ ಮಾಯಾ, ಏನಾಯ್ತು? ಈಗಷ್ಟೇ ದುರ್ಗಾ ಮಾತಾಡೋದನ್ನ ಕೇಳಿಸ್ಕೊಂಡೆ. ಅದನ್ನ ಕೇಳಿಸ್ಕೋತಾ ಇದ್ರೆ ನಮ್ ಹಿತ ನೆನೆಸ್ಕೊಂಡ್ರೆ ಪಾಪ ಅನ್ಸತ್ತೆ. ಹೌದಾ? ಅಂಥದ್ದೇನಂದ್ಲವಳು? ದುರ್ಗಂಗೆ ಹಿತನ್ ಮೇಲೆ ತುಂಬಾ ಕೋಪ ಬಂದಿದೆಯಂತೆ. ಇನ್ಫ್ಯಾಕ್ಟ್ ಅವಳನ್ನ ಹೇಟ್ ಮಾಡ್ತಿದ್ದಾಳಂತೆ. ನಾನ್ ಪುಟ್ ಮೇಡಮ್ಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟೆ, ಪ್ರಾಣನೇ ಒತ್ತೆ ಇಟ್ಟು ಕಾಪಾಡ್ದೆ. ಆದ್ರೆ ನಮ್ ಪುಟ್ ಮೇಡಮ್ಗೆ ಇದ್ಯಾವ್ದು ಲೆಕ್ಕಕ್ಕೆ ಇಲ್ಲ ಅಂತ ಮಾತಾಡ್ತಾ ಇದ್ಲು ಅಲ್ವಾ? ಮತ್ತೆ ಆ ದುರ್ಗಾ ಹಿತನ್ ಮೇಲೆ ಕೋಪ ಮಾಡ್ಕೊಂಡಿರೋದು ಒಂಥರ ನ್ಯಾಯನೇ ಇದೆ ಮಾಯಾ. ಯಾಕೆಂದ್ರೆ ನಮ್ ಹಿತಾನೆ ಮೊದ್ಲು ಆ ದುರ್ಗನ ಮಾತಾಡಿಸ್ತಿರ್ಲಿಲ್ಲ. ಆದ್ರೆ ಈಗ ಆ ದುರ್ಗಾ ಸುಮ್ನೆ ಇರ್ತಾಳಾ? ಕೋಪ ಮಾಡ್ಕೊಂಡೇ ಮಾಡ್ಕೋತಾಳೆ. ಒಂದ್ ವೇಳೆ ದುರ್ಗನ ಹಿತ ಏನಾದ್ರೂ ಮಾತಾಡ್ಸಕ್ ಹೋದ್ರೆ ಅವಳು ಮಾತಾಡಲ್ಲ, ಇನ್ನೂ ಜಾಸ್ತಿ ಕೋಪ ಮಾಡ್ಕೋತಾಳೆ. ದುರ್ಗಾ ಏನಾದ್ರೂ ಖುಷಿಯಾಗಿರ್ಬೇಕಂದ್ರೆ ಹಿತ ಅವಳಿಂದ ದೂರ ಇರ್ಬೇಕು. ಪಾಪ ನಮ್ ಹಿತ. ದುರ್ಗಾ ಇವಳನ್ನ ಹೇಟ್ ಮಾಡ್ತಾಳೆ ಅಂತ ನೆನೆಸ್ಕೊಂಡ್ರೇನೆ ನನಗಂತೂ ಕರಳು ಚುರ್ರು ಅಂತ ಇದೆ. ಮಾಯಾ, ಆದ್ರೂ ನಮ್ ಹಿತ ದುರ್ಗನ ಮಾತಾಡ್ಸ್ತಾ ಇರ್ತಾಳೆ ಅಂತೀಯ ನೀನು? ಗೊತ್ತಿಲ್ಲ. ನೀನು ದುರ್ಗಾ ಹತ್ರ ಮಾತಾಡ್ಬೇಡ, ಅವಳಿಗೆ ಬೇಜಾರಾಗುತ್ತೆ ಅಂತ ನಾವ್ ಹಿತನ ಹತ್ರ ಹೇಳಿದ್ರೆ ಕೇಳ್ತಾಳಾ? ಹೇಳಿದ್ರೆ ನಾವ್ ಬೇಕಂತಾನೆ ಹೇಳ್ತೀವಿ ಅನ್ಕೊಂತಾಳೆ. ಸೊ ನಾನಂತೂ ಹೇಳಲ್ಲಪ್ಪ. ಅದು ನಿಜಾನೇ. ಮಾಯಾ, ನಮ್ಗೆ ಯಾಕೆ ಬೇಕಿ ಉಸಾಬರಿ ಹೇಳು? ಮಾಯಾ, ನಮ್ ಪ್ಲಾನ್ ವರ್ಕೌಟ್ ಆಗುತ್ತೆ ಅಂತೀಯಾ? 200% ವರ್ಕ್ ಆಗುತ್ತೆ. ನಾನು ನಿನ್ನ ಋಣ ಹೇಗೆ ತೀರಿಸ್ಲಿ ದುರ್ಗಾ? ನಮ್ಮ ಹಿತಾನ್ ಕಾಪಾಡೋದಕ್ಕೆ ನಿನ್ನ ಪ್ರಾಣನೇ ಒತ್ತೆ ಇಟ್ಟೆ. ನನಗೇನು ಹೇಳ್ಬೇಕು ಅಂತಾನೆ ತಿಳಿತಾ ಇಲ್ಲ ದುರ್ಗಾ. ನಮ್ಮ ಮೊಮ್ಮಗನ ಕಾಪಾಡಿ ಈ ಮನೆ ಬೆಳಕನ್ನು ಉಳಿಸಿದ್ಯಾ ನೀನು. ಥ್ಯಾಂಕ್ ಯು ಸೋ ಮಚ್. ಮೇಡಮ್, ದಯವಿಟ್ಟು ಈ ಥರ ಎಲ್ಲ ಮಾತಾಡಬೇಡಿ. ಹೀಗೆಲ್ಲ ಮಾತಾಡಿ ನನ್ನನ್ನು ಚಿಕ್ಕವಳಾಗಿ ಮಾಡಬೇಡಿ. ನಾನು ಅಂಥ ದೊಡ್ಡ ಕೆಲಸ ಏನೂ ಮಾಡಿಲ್ಲ ಮೇಡಮ್. ಇದೆ, ಈಗ ನೀನು ಹೇಳ್ತಾ ಇದೆಯಲ್ಲ, ಇದೇ ನಿನ್ನ ದೊಡ್ಡ ಗುಣ ತೋರಿಸೋದು. ಎಂಥ ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿದಾರಮ್ಮ ನಿಮ್ಮ ತಂದೆ ತಾಯಿ. ನೀನು ನೋಡಿದ್ರೇ ಖುಷಿ ಆಗತ್ತೆ ದುರ್ಗಾ. ದುರ್ಗಾ, ಈಗ ನೀನು ನಮ್ಮ ಮನೆ ಸೊಸೆ. ನನಗೆ ಹೆಚ್ಚಾಗಿ ನಿನ್ನ ವಿಷಯ ಏನೂ ಗೊತ್ತಿಲ್ಲ.
ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಮತ್ತೆ ನಿನ್ನ ತಮ್ಮನ್ನ ನಾನು ಭೇಟಿ ಮಾಡಿದ್ದೀನಿ. ಇವರೆಷ್ಟೇ ನಾನು ನಿಮ್ಮ ಮನೇಲಿ ಇದ್ದಿದ್ದು? ಅಂದರೆ ನೀನು ಮೊದಲಿಂದನೂ ದುರ್ಗಾಪುರದಲ್ಲೇ ಇದ್ರಾ? ಹೌದು ಮೇಡಮ್, ದುರ್ಗಾಪುರನೇ ನಮ್ಮೂರು. ಚಿಕ್ಕ ವಯಸ್ಸಲ್ಲೇ ನಾನು ನಮ್ಮ ಅಮ್ಮನ ಕಳ್ಕೊಂಡೆ. ಆಗ್ಲಿಂದನೂ ನನ್ನನ್ನು ಸಾಕಿ ಬೆಳೆಸಿದ್ದೆಲ್ಲ ಚಿಕ್ಕಪ್ಪ ಚಿಕ್ಕಮ್ಮನೇ. ನಮ್ಮ ಚಿಕ್ಕಪ್ಪ ನಿಮಗೆ ಗೊತ್ತಲ್ವಾ ಮೇಡಮ್, ದೇವಸ್ಥಾನದಲ್ಲಿ ಅರ್ಚಕರು. ಗೊತ್ತು ದುರ್ಗಾ, ಬಟ್ ವೆರಿ ಸಾರಿ. ಚಿಕ್ಕ ವಯಸ್ಸಿನಲ್ಲಿ ತಾಯಿನ ಕಳ್ಕೊಳ್ಳೋ ಸಂಕಟ ಯಾರಿಗೂ ಬರಬಾರ್ದು. ಮತ್ತೆ ನಿಮ್ಮ ತಂದೆ ಇದ್ದಾರಲ್ವಾ? ತಂದೆ? ಹಾಂ ಮೇಡಮ್, ಅಮ್ಮ ತೀರ್ಕೊಂಡ್ಮೇಲೆ ಅಪ್ಪಗೆ ಬುದ್ಧಿ ಭ್ರಮಣೆ ಆಯಿತು. ಆಗ್ಲಿಂದ ಅವರು ರಸ್ತೆ ಸ್ಮಶಾನ ಅಂತ ಅಲ್ಲಿ ಇಲ್ಲಿ ಸುತ್ತಾಡ್ತಿರ್ತಾರೆ. ಯಾವಾಗಲೂ ಒಂದ್ಸಲ ನೀನು ನಿಮ್ಮ ತಂದೆ ಬಗ್ಗೆ ನನ್ನ ಹತ್ರ ಹೇಳ್ದಾಗಿತ್ತು. ಮತ್ತೆ ನಿನ್ನ ಒಡ ಹುಟ್ಟಿದವರು, ಐ ಮೀನ್ ನಿನ್ನ ಅಕ್ಕ ತಂಗಿ ಅಣ್ಣ ತಮ್ಮ ಯಾರೂ ಇಲ್ವಾ? ನನಗೊಬ್ಳು ಅಕ್ಕ ಇದ್ದಾಳೆ ಮೇಡಮ್, ಆದರೆ ನನ್ನ ಅಕ್ಕನ ಕಳ್ಕೊಂಡಿದ್ದೀನಿ. ನಾನು ಬೆಂಗಳೂರಿಗೆ ಬಂದಿದ್ದೇನೆ ಅಕ್ಕನ ಹುಡ್ಕೊಂಡು. ವೆರಿ ಅನ್ಫಾರ್ಚುನೇಟ್ ದುರ್ಗಾ. ಮೊದಲು ತಾಯಿ, ಆಮೇಲೆ ಇದ್ರೂ ಇಲ್ದೇ ಇರೋ ಥರ ತಂದೆ, ಅಮ್ಮನ ಪ್ರೀತಿ ತೋರಿಸ್ತಾ ಇರೋ ಅಕ್ಕ, ಇವರೆಲ್ಲರನ್ನೂ ಕಳ್ಕೊಂಡು ಅದೆಷ್ಟು ಸಂಕಟ ಅನುಭವಿಸ್ತಾ ಇದೆಯಾ ದುರ್ಗಾ ನೀನು? ಕಷ್ಟ ಬಂದ್ರೇನೆ ಹಾಗೆ ದುರ್ಗಾ, ವಿಧಿಗೆ ಕನಿಕರ ಅನ್ನೋದೇ ಇರೋದಿಲ್ಲ. ದುರ್ಗನ್ ಹಿನ್ನೆಲೆಗೂ ಈಗ ನಡೀತಾ ಇರೋದಕ್ಕೂ ಯಾವ ಸಂಬಂಧನೂ ಇಲ್ಲ ಅಂತ ಅನ್ನಿಸ್ತಿದೆ. ಅಪ್ಪನಿಗೆ ತಲೆ ಸರಿ ಇಲ್ಲ, ಅಕ್ಕ ಕಳೆದು ಹೋಗಿದ್ದಾಳೆ, ಅಮ್ಮ ಸತ್ ಹೋಗಿದ್ದಾಳೆ ಅಂದಮೇಲೆ ಇವಳಿಗೆ ಯಾವುದೇ ಥರ ಶಕ್ತಿ ಇರೋ ಹಾಗಿಲ್ಲ. ತಂತ್ರವಿದ್ಯೆನ ಕಲ್ತಿರೋರು ಯಾರೂ ಇದ್ದಂಗಿಲ್ಲ. ಹಾಗಂತ ನಾನಿಷ್ಟಕ್ಕೆ ಸುಮ್ಮನೆ ಇರೋಕ್ಕಾಗಲ್ಲ. ಬೇರೆ ಯಾವುದಾದ್ರೂ ರೀತಿಲಿ ಎಲ್ಲದಕ್ಕೂ ಹಿನ್ನೆಲೆ ಏನು ಅಂತ ಕಂಡುಹಿಡಿಲೇಬೇಕು. ಸರಿ ದುರ್ಗಾ, ನೀನಿನ್ನ ಆಯಾಸ ಮಾಡ್ಕೋಬೇಡ. ಹೋಗಮ್ಮ, ಹೋಗಿ ರೆಸ್ಟ್ ತಗೋ. ಹಿತನ್ಗೆ ದುರ್ಗಾ ಮೇಲೆ ಕೋಪ ಇದೆ. ಹೇಗಾದ್ರೂ ಮಾಡಿ ಆ ಕೋಪ ಕಡಿಮೆ ಆಗಿ ದುರ್ಗಾ ಮತ್ತೆ ಹಿತ ಹತ್ರ ಆಗೋ ಹಾಗೆ ಮಾಡಬೇಕು. ಅಕಸ್ಮಾತ್ ಹಿತಂಗೇನಾದ್ರೂ ಆದ್ರೆ ಅದ್ರ ಆರೋಪ ದುರ್ಗಾ ಮೇಲ್ ಬರುತ್ತೆ. ಆಗ ಅವಳು ಮನೆಯಿಂದ ಆಚೆ ಹೋಗ್ತಾಳೆ. ನನ್ನ ದಾರಿನೂ ಸುಗಮ ಆಗತ್ತೆ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆದ ಹಾಗೆ.